ಶ್ರೀ ಶಾರದಾ ಗುರುಭ್ಯೋ ನಮಃ. ಪಟ್ಟಣ ಪಂಚಾಯಿತಿಯ ಈ 2ನೇ ಅವಧಿಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಈ ಹೊಸ ಬಾಡಿ ಬಂದ ನಂತರದಲ್ಲಿ ಮೊನ್ನೆ ತಾನೇ ಒಂದು ಜನರಲ್ ಬಾಡಿ ಮೀಟಿಂಗನ್ನು ಕರೆದಿದ್ವಿ. ಆ ಮೀಟಿಂಗಲ್ಲಿ ಅಜೆಂಡಾ ಪ್ರಕಾರ ಎಲ್ಲ ವಿಷಯಗಳನ್ನು ಚರ್ಚೆ ಆದ ನಂತರದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಸದಸ್ಯರುಗಳು, ಆಮೇಲೆ ನಾಮಿನಿ ಸದಸ್ಯರುಗಳು, ಒಬ್ಬ ಪಕ್ಷೇತರ ಸದಸ್ಯ ಇವರೆಲ್ಲ ಸೇರಿ ಆ ಮೀಟಿಂಗಿನ ಒಟ್ಟು ವ್ಯವಸ್ಥೆಯನ್ನು ಹಾಳು ಮಾಡಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದಷ್ಟು ಕ್ಷುಲ್ಲಕವಾದ ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಮೀಟಿಂಗ್ ಮುಗಿದ ಮೇಲೂ, ಮೀಟಿಂಗ್ ಅಧ್ಯಕ್ಷರು ಎದ್ದು ಬಂದ ಮೇಲೆ ಮೀಟಿಂಗ್ ಮುಗೀತು ಅಂತ ಅದು ಸಿಸ್ಟಮ್ ಇರುವಂಥದ್ದು. ಅಧ್ಯಕ್ಷರು ಎದ್ದು ಬಂದ ಮೇಲೂ ಕೂಡ ಅಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನು ಕರೆಸ್ಕೊಂಡು, ಸಿಬ್ಬಂದಿಗಳನ್ನು ಕರೆಸ್ಕೊಂಡು, ನಮಗೆ ಅದು ಕೊಡಿ, ಆ ಮಾಹಿತಿ ಕೊಡಲಿಲ್ಲ, ಈ ಮಾಹಿತಿ ಕೊಡಲಿಲ್ಲ ಅಂತ ರಾತ್ರಿ 8 ಗಂಟೆವರೆಗೂ ಇಲ್ಲೂ ಪ್ರತಿಭಟನೆ ಥರ ಮಾಡಿಕೊಂಡು ಒಟ್ಟು ಈ ಥರ ವ್ಯವಸ್ಥೆಗಳು ಇದು ಬಹುಶಃ 4ನೇ ಸರಿ ಈ ಅವಧಿಗಳಲ್ಲಿ ಆಗ್ತಾ ಇರುವಂಥದ್ದು. ಇವರಿಗೆ ನಾವು ಕೇಳೋದಿಷ್ಟೇ, ನಿಮಗೆ ಅಷ್ಟು ಕಾಳಜಿ ಇದ್ದಿದ್ದರೆ ಈ ಕಳೆದ 1.5 ವರ್ಷದಲ್ಲಿ ನಿಮ್ಮದೇ ಸರ್ಕಾರ, ನಿಮ್ಮದೇ ಶಾಸಕರಿದ್ದಾವಾಗ ನೀವು ಯಾಕೆ ಯಾವುದೇ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಲಿಲ್ಲ? ನೀವು ಮಾಡ್ಬೋದಿತ್ತಲ್ಲ. ಸಿಬ್ಬಂದಿಗಳ ಕೊರತೆ ಇತ್ತು, ಸಿಬ್ಬಂದಿಗಳನ್ನು ಹಾಕ್ಸ್ಬೋದಿತ್ತು. ಇಲ್ಲ ಇಲ್ಲಿ ರೋಡ್ ಕೆಲಸ ಬೇರೆ ತುಂಬ ಕೆಲಸಗಳಿದ್ದದನ್ನು ಯಾಕೆ ಒಂದು ದಿನವೂ ಚರ್ಚೆ ಮಾಡಿದೆ? ನಮ್ಮ ಹೊಸ ಬಾಡಿ ಬಂದ ತಕ್ಷಣ ಮೊದಲನೇ ಮೀಟಿಂಗಲ್ಲೇ ಇದನ್ನು ಕಂಪ್ಲೀಟ್ ವ್ಯವಸ್ಥೆ ನಾವು ಹಾಳು ಮಾಡ್ತೀವಿ, ಇರಲಿ ಈ ಜನಗಳಿಗೆ ನಮ್ಮಿಂದ ಏನೂ ಸಹಾಯ ಆಗಬಾರ್ದು ಈ ಬಾಡಿಯಿಂದ ಅನ್ನೋ ದೃಷ್ಟಿಯಲ್ಲೇ ಈ ದ್ವೇಷದ ವಾತಾವರಣವನ್ನು ನೀವು ಮಾಡ್ತಾಯಿದ್ದೀರಿ. ಇದನ್ನು ಶಾಸಕರು ನೀವು ನಿಮ್ಮ ಸದಸ್ಯರುಗಳಿಗೆ ಕಿವಿ ಮಾತು ಹೇಳಿ ಮುಂದಿನ ದಿನದಲ್ಲಿ ನಿಮ್ಮ ಸದಸ್ಯರುಗಳ ವರ್ತನೆಗಳನ್ನು ಸರಿ ಮಾಡ್ಕೊಂಡಿಲ್ಲ ಅಂದರೆ ಇನ್ನೇನು ಚುನಾವಣೆ, ಇನ್ನೂ 1 ವರ್ಷದಲ್ಲಿ ಚುನಾವಣೆ ಬರೋದಿದೆ. ಪಟ್ಟಣದ ಜನ ನಿಮ್ಮನ್ನು ಎಲ್ಲಿ ಕೂರಿಸ್ಬೇಕು ಅಂಥೇಳಿ ಡಿಸೈಡ್ ಮಾಡಿದ್ದಾರೆ. ಖಂಡಿತ ಅಲ್ಲಿ ಕೂರಿಸ್ತಾರೆ. ಈ ಮೆಂಬರ್ಗಳು ಇವ್ರಿಗೆ ಬಹುಶಃ ಅನಿಸ್ಬಿಟ್ಟಿದೆ, ಇನ್ನು ನಾವು ಇರೋವರೆಗೂ ನಾವೇ ಮೆಂಬರ್ಗಳು ಅಂತೇಳಿ. ಇವರಿಗೂ ಒಂದು ಅವಧಿ ಇದೆ, ಜನ ಕಾಯ್ತಿದ್ದಾರೆ. ಇವರೆಲ್ಲ ಆಟಗಳನ್ನು ನೋಡಿದ್ದಾರೆ. ಅಭಿವೃದ್ಧಿ ಪರವಾಗಿ ಏನೂ ಕೆಲಸ ಮಾಡಿದೆ. ಇವತ್ತು ಸುಮ್ಮನೆ ಕತೆ ಕಟ್ಕೊಂಡು ಒಬ್ಬ ನಿವೃತ್ತಿಗಿರುವಂಥ 4 ತಿಂಗಳಿರುವಂಥ ಒಬ್ಬ ಅಧಿಕಾರಿನ ಏಕಾಏಕಿ ಯಾವುದೇ ವಿನಾಕಾರಣ ಏನೋ ಸುಳ್ಳು ಆರೋಪಗಳನ್ನು ಮಾಡಿ ಇವರು DC ಅವ್ರ ಹತ್ರ ಹೇಳಿ ಶಾಸಕರ ಮೇಲೆ ಒತ್ತಡ ಹಾಕಿ ಇವತ್ತು ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ಅವ್ರ ಬದಲಿಗೆ ಯಾರು ಬಂದಿದ್ದಾರಾ? ಇಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ, ಇಲ್ಲಿ FDA ಇಲ್ಲ, RI ಇಲ್ಲ, ತುಂಬ ಸಿಬ್ಬಂದಿಗಳ ಕೊರತೆ ಇದ್ದಾಗಲೂ ಕೂಡ ಇನ್ನೊಬ್ಬ ಇಂಜಿನಿಯರ್ ಇಲ್ಲ. ಇಂಥದ್ದೆಲ್ಲ ಇದ್ದಾಗಲೂ ಕೂಡ ಆ ಅಧಿಕಾರಿ ಪಾಪ ಎಲ್ಲರನ್ನೂ ಈ ಹೊರಗೊತ್ತಿಗೆ ಕಾರ್ಮಿಕರನ್ನ ಇಟ್ಕೊಂಡು ಏನೋ ಪಂಚಾಯತಿ ನಡೆಸ್ಕೊಂಡು ಹೋಗ್ತಾಯಿದ್ರು. ನಾವು ಈ ಮೂಲಕ ಜಿಲ್ಲಾಧಿಕಾರಿಯೊಳಗೆ ಅವರಿಗೆ ಮತ್ತು ನಮ್ಮ ಶಾಸಕರಿಗೆ ಹೇಳ್ಕೊಳೋದು ಇಷ್ಟೇ, ಇನ್ನೂ 15 ದಿನದಲ್ಲಿ ನಮ್ಮ ಕೊರತೆ ಇರುವಂಥ ಸಿಬ್ಬಂದಿಗಳನ್ನು ಸರಿದೂಗಿಸಿ ಈ ವರ್ಗಾವಣೆ ಆದಂಥ ಚೀಫ್ ಆಫೀಸರನ್ನು ಮತ್ತೆ ಇಲ್ಲಿಗೆ ನಿಯೋಜನೆ ಮಾಡಬೇಕು. ಇವೆರಡೂ ಆಗಲಿಲ್ಲ ಅಂದರೆ 15 ದಿನದಲ್ಲಿ ಈ ಆಡಳಿತ ಮಂಡಳಿ ಎಲ್ಲ ಸದಸ್ಯರುಗಳು ಈ ಪಟ್ಟಣ ಪಂಚಾಯತಿ ಎದುರುಗಡೆ ಪಟ್ಟಣ ಪಂಚಾಯತಿಗೆ ಬೀಗ ಹಾಕಿ, ಯಾಕಂದರೆ ಇಲ್ಲ ಯಾವುದೇ ಜನಗಳಿಗೆ ನಮ್ಮ ಕೆಲಸ ಮಾಡ್ಕೊಳ್ಳಿ ಆಗ್ತಿಲ್ಲ, ಎಲ್ಲ ಜನಗಳು ಬಂದು ವಾಪಸ್ ಹೋಗೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಜನಗಳಿಗೆ ಉತ್ತರ ಕೇಳಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ನಮಗೆ ಅಧಿಕಾರಿಗಳ ಕೊರತೆ ಇದೆ. ಇದ್ದಿದ್ದನ್ನು ನಾವು ಕಳ್ಕೊಳೋದಕ್ಕಿಂತ ನಾವು ಬೀಗ ಹಾಕಿ ಇಲ್ಲಿ ಪ್ರತಿಭಟನೆ ಮಾಡೋದೇ ನಾವು ಸೂಕ್ತ ಅನ್ನೋದು ನಿರ್ಧಾರಕ್ಕೆ ಬಂದಿದ್ದೀವಿ. ಹೀಗಿರಲಿ, ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಅನ್ನೋದೇ ನಿಂತೋಗ್ಬಿಟ್ಟಿದೆ. ಸುಮಾರು 6 ವರ್ಷಗಳಿಂದ ನಾವು ನೋಡ್ತಾನೇ ಇದ್ದೀವಿ. ಹಿಂದಿದ್ದಂತಹ ಒಂದು ಅಭಿವೃದ್ಧಿಗಳನ್ನು ಇತ್ತೀಚೆಗೆ ಕಾಣಿಸ್ತಾನೇ ಇಲ್ಲ. ಹಿಂದೆ ತುಂಬ ಹೊಸ ಬಿಲ್ಡಿಂಗ್ಗಳು ಆಗ್ತಿದ್ವು. ಸರ್ಕಾರದಿಂದ ಅನುದಾನ ತಂದು ಹೊಸ ಬಿಲ್ಡಿಂಗ್ಗಳನ್ನು ಮಾಡ್ತಿದ್ರು. ಪಟ್ಟಣ ಪಂಚಾಯತಿ ಬಿಲ್ಡಿಂಗ್ ಇರ್ಬೋದು, ಬೇರೆ ಒಂದಷ್ಟು ಶಾರದಾ ಸಹಕಾರ ಸೊಸೈಟಿ ಇರ್ಬೋದು, ಮತ್ತು ಎಲ್ಲ ರೋಡ್ಗಳನ್ನು ಕಾಂಕ್ರೀಟೀಕರಣಗೊಳಿಸಿದ್ರು. ಆದರೆ ಇತ್ತೀಚಿನ ಏನಾಗ್ತಿದೆ, ಇರೋ ರೋಡ್ಗಳೆಲ್ಲ ಹಾಳಾಗ್ತಿದ್ದಾವೆ. ಅದರ ಪ್ಯಾಚ್ ವರ್ಕ್ ಮಾಡಿಸ್ಬೇಕು ಅಥವಾ ಅಭಿವೃದ್ಧಿ ಮಾಡಬೇಕು, ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ನಮ್ಮ ಎಲೆಕ್ಷನ್ ಆಗುವಾಗ ಒಂದು 4 ದಿವಸದ ಹಿಂದೆ ನಮ್ಮ ಮಲ್ಲಿಕಾರ್ಜುನ ಬೀದಿಗೆ ಟಾರ್ ರೋಡ್ ಹಾಕಿದ್ರು, ಹೊಸ ಟಾರ್ ಹಾಕಿದ್ರು. ಆ ಟಾರ್ ಎಷ್ಟು ಅಂದರೆ ಒಂದು 15 ದಿವಸ ಎಲೆಕ್ಷನ್ ಮುಗಿದು 15 ದಿವಸಕ್ಕೆ ಆ ಟಾರಲ್ಲಿ ಏಳಕ್ಕೆ ಸ್ಟಾರ್ಟ್ ಆಯಿತು. ಆ ರೋಡನ್ನು ಇದುವರೆಗೆ ಸರಿ ಮಾಡಿಸ್ಲ. ನಾವು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಯಾರು ಟೆಂಡರ್ದಾರನ್ನ ಹಿಡ್ಕೊಂಡು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ವರ್ಷಕ್ಕೆ 2 ಸರಿ ಬರ್ತಾರೆ, ಎಲ್ಲ ಕಸ ಗುಡಿಸ್ತಾರೆ, ಒಂದು ಸರಿ ಸಿಲ್ಕೋಟ್ ಹಾಕಿಸ್ತಾರೆ, ಮತ್ತೆ ಹೋಗ್ತಾರೆ. ಅವ್ರು ಹೋಗಿ ಮತ್ತೆ 4 ತಿಂಗಳಿಗೆ ಅಲ್ಲೊಂದು 4 ಜನ ಬೈಕ್ ಮೇಲೆ ಬಿದ್ದ ಮೇಲೆ ನಮಗೆ ಗೊತ್ತಾಗುತ್ತೆ, ಮತ್ತೆ ಬರ್ತಾರೆ, ಮತ್ತೆ ಸಿಲ್ಕೋಟ್ ಹೊಡೀರಿ. ಇದೇ ರೀತಿಯೇ ಆಗ್ತಿದೆ. ನಾವಿದ್ದರೂ ಅಲ್ಲೆಲ್ಲ ಹೊಸ ಲೈಟ್ ಹಾಕಿ ಮಲ್ಲಿಕಾರ್ಜುನ ಬೀದಿ, ಭಾರತಿ ಬೀದಿ ಇರ್ಬೋದು, ಹರಿಹರ ಬೀದಿ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಎಲ್ಲೆಲ್ಲಿ ಲೋ ಮಾಸ್ಕ್ ಹಾಕಬೇಕು, ಎಲ್ಲೆಲ್ಲಿ ಹೈ ಮಾಸ್ಕ್ ಹಾಕಬೇಕು, ಮತ್ತು ಎಲ್ಲೆಲ್ಲಿ 100 ವ್ಯಾಟ್ಸಿನ ಅವಶ್ಯಕತೆ ಇದೆ. ಎಲ್ಲ ಕಡೆ ಬ್ರೈಟಾಗಿರಲಿ, ಯಾವುದೇ ರೀತಿ ಕಳ್ತನಗಳು ನಡೀಬಾರ್ದು, ಯಾವುದೇ ರೀತಿ ಅನಾಚಾರಗಳು ನಡೀಬಾರ್ದು ಅಂತ ಏನು ವ್ಯವಸ್ಥೆ ಮಾಡಿದ್ವಿ, ಅದೆಲ್ಲದನ್ನು ಇವರು ಬಂದು ಆ ಜಿಲ್ಲಾಡಳಿತದಿಂದನೇ ನಾವು ಬಿಲ್ ಮಾಡ್ತೀವಿ ಅಂತ ಹೇಳ್ಕೊಂಡು ಆ ಲೈಟ್ಗಳನ್ನೆಲ್ಲ ತೆಗೆದುಬಿಟ್ಟು ಅತಿ ಎತ್ತರದಲ್ಲಿ ಸಣ್ಣ ಲೈಟ್ಗಳನ್ನು ಹಾಕಿ ಏನು ಕಾಣೋದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಹೋಗ್ತಿದ್ದೆ ಇಲ್ಲ, ವಯಸ್ಸಾದವರು ಹೇಳ್ತಿರ್ತಾರೆ ಹಿಂದೆ ಒಂದು ಹ್ಯಾಕ್ ಚೆನ್ನಾಗಿತ್ತು, ಈಗ ನೋಡಿದ್ರೆ ನಮಗೆ ರೋಡೇ ಕಾಣೋದಿಲ್ಲ. ಯಾವ್ದಾರು ಎದುರುಗಡೆ ವೆಹಿಕಲ್ ಬಂದಂತೆ ಒಂಥರ ಕಣ್ಮುಂದೆ ಸಂಜೆ ಹಾಗೆ ಓಡಾಡ್ದೇ ನಾವು ಬಿಟ್ಟಿದ್ದೀವಿ ಅಂತಿದ್ದೇವೆ. ಆದರೆ ಶಾಸಕರಾಗಿ ಅಭಿವೃದ್ಧಿ ಮಾಡೋ ಬದಲು ಅದನ್ನು ಇನ್ನಷ್ಟು ಯಾಕೆ ಹಿಂದೆ ತಗೊಂಡು ಹೋಗ್ತಿದ್ದಾರೆ?
ಈ ಶೃಂಗೇರಿ ಬಗ್ಗೆ ಏನೂ ಕಾಳಜಿನೇ ಇಲ್ವಾ? ಶೃಂಗೇರಿಲಿ ಪಟ್ಟಣ ಪಂಚಾಯಿತಿಗಳು ಯಾವುದೇ ಸಿಬ್ಬಂದಿಗಳು ಇಲ್ಲ ಅಂತ ಗೊತ್ತಿದ್ರೂ ಸಹಿತ ಇವರು ಪದೇ ಪದೇ ಇಲ್ಲಿಂದ ಡೆಪ್ಯುಟೇಷನ್ ಮೇಲೆ ಬೇರೆ ಕಡೆ ಹಾಕೋದು. ಇಲ್ಲ ಅಂತಂದರೆ ಇಲ್ಲಿರೋ ಅಧಿಕಾರಿಗಳನ್ನು ಏನು ಕೆಲಸ ಮಾಡೋಕ್ಕೆ ಆಗದೇ ಇರುವಂಥ ಸ್ಥಿತಿಲಿ ಕೂರಿಸೋದು. ಯಾಕೆ ಈ ರೀತಿ ಮಾಡ್ತಾರೆ? ಅದರೊಳಗೂ ಮುಖ್ಯವಾಗಿ ನಮ್ಮ ಬ್ರಾಹ್ಮಣ ಪಂಗಡದವ್ರನ್ನೇ. ಯಾಕೆ ಅಂತಂದರೆ ನಾವು ಇತ್ತೀಚೆಗೆ ನೋಡ್ತಿದ್ವಿ, ಅಧಿಕಾರದಲ್ಲಿ ಇದು 4 ತಿಂಗಳು ಬಾಕಿ ಇದ್ದಂಥ ಮನೋಹರ್ ಅವರು ಎಲ್ಲ ಅವ್ರದ್ದು ಏನಾದ್ರು ಅಪ್ರಾಮಾಣಿಕರಾಗಿ ವರ್ಕ್ ಮಾಡಿದರೆ ಅದನ್ನು ಇವರಿದ್ದವರು ಹೇಳ್ಬೋದಾಯಿತು. ಯಾವ ಕಾರಣಕ್ಕೋಸ್ಕರ ಅವರನ್ನು ಬೇರೆ ಕಡೆ ಡೆಪ್ಯುಟೇಷನ್ ಮಾಡ್ತಿದ್ವಿ? ಏನೂ ಇಲ್ಲ, ಇಲ್ಲೇ ಸಿಬ್ಬಂದಿ ಕೊರತೆ ಇದೆ, ಅವರೇ ಎಲ್ಲ ವರ್ಕ್ ಮಾಡ್ತಿರೋದನ್ನು ಗೊತ್ತಿದ್ದರೂ ಸಹಿತ ಅವರನ್ನು ಏಕಾಏಕಿ ಅವ್ರನ್ನ ಡೆಪ್ಯುಟೇಷನ್ ಮಾಡಿ ಬೇರೆ ಕಡೆ ಹಾಕ್ತಾರೆ. ಇಲ್ಲಿ ಕೆಲಸಗಳು ಮತ್ತು ಹಾಗೇ ನಿಲ್ತವೆ. ಈ ಸೊತ್ತಾಗಲ್ಲ, ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಾಗಲ್ಲ. ಅದರೊಳಗೂ ಇತ್ತೀಚೆಗೆ 2 ವರ್ಷದ ಹಿಂದೆ ಇಲ್ಲಿಗೆ ಚೀಫ್ ಆಫೀಸರ್ ಆಗಿ ಶ್ರೀಪಾದರಾವ್ ಅವರು ಬಂದಿರ್ತಾರೆ. ಅವರು ಇಷ್ಟು ದಿನ ತುಂಬ ಒಳ್ಳೆ ವರ್ಕ್ ಮಾಡ್ಕೊಂಬಂದಿದ್ದಾರೆ. ಅವರೆಲ್ಲ ಆದಷ್ಟು ಶ್ರಮವಾಗಿ, ಯಾಕೆಂದ್ರೆ ಅವರಿಗೂ ವಯಸ್ಸಾಗಿದೆ, ಅವ್ರ ಕೈಲಿ ಆದದ್ದನ್ನು ಸರಿಯಾಗಿ ಮಾಡ್ಕೊಂಬಂದಿದ್ದಾರೆ. ಅಂಥ ಒಬ್ಬರು ಪ್ರಾಮಾಣಿಕ ಚೀಫ್ ಆಫೀಸರನ್ನು ಏಕಾಏಕಿ ಒಂದು ಸಭೆಯಲ್ಲಿ ಇವ್ರು ಹೇಳಿದ್ದನ್ನು ಫೈಲ್ ತೋರಿಸ್ತಿಲ್ಲ, ಇವ್ರು ಹೇಳಿದ್ದ ನಿರ್ಣಯಗಳನ್ನು ತೋರಿಸ್ತಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಎಷ್ಟೇ ಮನವಿ ಮಾಡ್ಕೊಂಡ್ರು ಅವರನ್ನು ಏಕಾಏಕಿ ಒಂದೇ ದಿವಸದಲ್ಲಿ ಟ್ರಾನ್ಸ್ಫರ್ ಮಾಡಿ ಸ್ಥಳ ನಿಯುಕ್ತಿಗೊಳಿಸದೆ ಬೇರೆ ಕಡೆ ಎಲ್ಲಿ ಮಾಡಬೇಕು ಅಂತ ಗೊತ್ತಾಗದೆ ಸ್ಥಳ ಬೇರೆ ಕಡೆ ಆಯೋಜನೆ ಮಾಡದೆ ನಿಯುಕ್ತಿಗೊಳಿಸ್ಯಾರ ಇಲ್ಲಿಂದ. ಈ ರೀತಿ ಮಾಡಿದ್ರೆ ಅವರಿದ್ದವ್ರು ಬೇರೆ ಕಡೆ ಹೋಗ್ಲಿಕ್ಕೂ ಅಲ್ಲ. ಒಂದು ಕಾನೂನು ಪ್ರಕಾರ 4 ತಿಂಗಳು ಅಥವಾ 6 ತಿಂಗಳು ಇರುವ ಅಂತಹ ಒಂದು ನಿವೃತ್ತಿಗೆ 4 ತಿಂಗಳು 6 ತಿಂಗಳು ಇರುವಾಗ ಅವ್ರನ್ನ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಮಾಡಬಾರ್ದು ಅಂತಿದೆ. ಆದರೆ ಇಲ್ಲೇನಾಗ್ತಿದೆ, ಶಾಸಕರು ಅವ್ರು ಮನಮಂದಂತೆ ಇಲ್ಲಿ ಯಾರೋ ಹೇಳ್ತಾರೆ ಹಿಂಗೆ ಮಾಡಲೇಬೇಕು ಅಂತ ಒಂದು ಹಠಕ್ಕೆ ಕೂರ್ತಾರೆ, ಅವ್ರು ಹೇಳ್ದಾಗ ಮಾಡ್ತಾರೆ. ನಾವು ಹೇಳೋದು, ಕಾಂಗ್ರೆಸ್ನಲ್ಲಿ ಒಳ್ಳೊಳ್ಳೆ ಲೀಡರ್ಗಳಿದ್ದಾರೆ, ಶೃಂಗೇರಿಯಲ್ಲಿ ಲೀಡರ್ಗಳಿಲ್ಲ ಅಂತಿಲ್ಲ. ನಮಗೆ ಗೊತ್ತಿದ್ದಾಗ ಉಮೇಶ್ ಪುದ್ವಾಳ್ ಇದ್ದಾರೆ, ಪೂರ್ಣಿಮಾಸ್ ಇದ್ದಾರೆ, ಭುವನೇಶ್ವರಿ ಬಲ್ಲಾಳು, ಸುಮಾರು ಜನ ನೋಡಿದ್ವಿ. ಆದರೆ ನಾಮಿನಿ ಮೆಂಬರ್ ಆಗಿ ಜನರಿಂದ ತಿರಸ್ಕೃತಗೊಂಡವರನ್ನೇ ಮತ್ತೆ ನಾಮಿನಿ ಮೆಂಬರ್ ಮಾಡಿದ್ದಾರೆ. ಅವರಿದ್ದರು ಹಿಂದಿಂದನೂ ಅವರಿಗೆ ಅಧಿಕಾರ ಇರಲಿ, ನಾಮಿನಿ ಮೆಂಬರ್ ಆಗಿರಲಿ, ನಾಮಿನಿ ಮೆಂಬರ್ ಆಗದೇ ಇರುವಂಥ ಒಂದು ಸನ್ನಿವೇಶದಲ್ಲಿ ಸಹಿತ ನಮ್ಮ ಆಫೀಸಿಗೆ ಬಂದು ಆ ಸಿಬ್ಬಂದಿಗಳ ಮಗ ಏಕವಚನದಲ್ಲಿ ಕರೆಯೋದು, ಇಲ್ಲಿರುವಂಥ ಮಹಿಳೆಯರ ಮೇಲೆ ಡ್ರೆಸ್ ಮೇಲೆ ಕಾಮೆಂಟ್ ಮಾಡೋದು, ಈ ರೀತಿಯೆಲ್ಲ ಮಾಡ್ತಿದ್ರು. ಶಾಸಕರ ಗಮನಕ್ಕೆ ನಾವು ಇದರ ತಂದರೂ ಅವರು ಯಾವುದೇ ರೀತಿಯ ಒಂದು ಕ್ರಮವನ್ನು ತಗೊಳ್ತಿಲ್ಲ. ಅವರ ಪಕ್ಷದಲ್ಲಿ ಯಾರು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಇದ್ರ ಬಗ್ಗೆ ಸೂಕ್ತವಾಗಿ ಗಮನ ಹರಿಸಿ ಈ ನಾಮಿನಿ ಮೆಂಬರ್ಗಳನ್ನು ಚೇಂಜ್ ಮಾಡೋದ್ರ ಮೂಲಕ ನಮಗೆ ಇಲ್ಲಿ ಅಭಿವೃದ್ಧಿಗೆ ಸಹಕರಿಸುವಂಥ, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ, ಯಾರನ್ನಾರು ನಾಮಿನಿ ಮೆಂಬರ್ ಅಂದರೆ ಬರೀ ಸಲಹೆ ಕೊಡ್ಬೋದು ಅಂತ ಅವರೆಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರಬಾರ್ದು. ಅವ್ರದ್ದು ಏನು ಕೆಲಸ ಇದೆಯೋ ಅಷ್ಟೇ ಮಾಡಿಕೊಂಡು ಸಲಹೆ ಕೊಟ್ಟು ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಜೊತೆ ಸಹಕರಿಸುವಂಥ ವ್ಯಕ್ತಿಗಳನ್ನು ತರಬೇಕು ಅಂತ ಕೇಳ್ಕೊಳ್ತೀವಿ. ಇದರೊಂದಿಗೆ ಶಾಸಕರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಜೊತೆ ಇರಬೇಕು. ನಮಗೆಲ್ಲರಿಗೂ ಒಬ್ಬರ ಶಾಸಕರಾಗಿದ್ರೆ ನಾವಿದ್ದರು ಇವರನ್ನೇ ಮತ್ತೆ ಅವ್ರ ಮನೆಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಂತಿದ್ವಿ. ಅದ್ರ ಜೊತೆಗೆ DC ಆಫೀಸ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಅಂತಿದ್ವಿ. ನಾವೇನು ಮನವಿ ಕೊಡ್ತೀವೋ ಅದನ್ನು ನಮ್ಮ ಪರಿಗಣಿಸಿ ನಮ್ಮ ಶೃಂಗೇರಿಯ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ.